ನ್ಯೂಸ್ವರೆಗೆ ಸ್ವಾಗತ. ನಮೋಶ್ವರ. ಈಗ ರಾಜ್ಯ ರಾಜಕೀಯದಲ್ಲೂ ಕೂಡ ಒಂದಷ್ಟು ರಾಜಕೀಯ ಧ್ರುವೀಕರಣ ಆಗ್ತದೆ. ಒಂದ್ ಕಡೆ ನೀವು ಹೇಳ್ತಾ ಇದ್ರೆ ಬಿಜೆಪಿ ಜೊತೆಗೆ ಕೆಜೆಪಿ ಮೈತ್ರಿ ಆಗುತ್ತೆ ಅನ್ನುವಂಥದ್ದು. ಈಗ ವೈಎಸ್ಆರ್ ಬಿಡುಗಡೆ, ಜಗನ್ ಬಿಡುಗಡೆ ಆಗಿದೆ. ಶ್ರೀರಾಮುಲು ನೇತೃತ್ವದ BSR ಕಾಂಗ್ರೆಸ್ ಇದೆ, ಆ ಭಾಗದಲ್ಲಿ ಬಲಿಷ್ಠವಾಗಿರ್ತಕ್ಕಂಥದ್ದು. ಅವರ ಈಕ್ವೇಷನ್ಸ್ ನಿಮ್ಮ ಪಕ್ಷ ಜೊತೆಗೆ ನಡೆಯುತ್ತಾ ಅಂತ? ನೋಡಬೇಕಾಗಿದೆ. ಇನ್ನು ಈ ಹೊಸ ಬದಲಾವಣೆ ಪ್ರಕಾರ ನನಗೇನು ಅನ್ಸೋದಿಲ್ಲ. ಯಾಕಂದರೆ ಆಂಧ್ರದ ರಾಜಕೀಯ ಏನೇ ಬದಲಾವಣೆ ಆದರೂ ಕೂಡ ಕರ್ನಾಟಕದ ಮೇಲೆ ಯಾವುದೂ ಪರಿಣಾಮ ಮೊದಲೆಂದು ಇತಿಹಾಸ ನೋಡಿದರೆ ಯಾವುದೂ ಅಂಥ ಪರಿಣಾಮ ಬೀರಿಲ್ಲ. ಸೊ ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ವಿಷಯ ಇದ್ದಿದ್ದು, ಕೇಸ್ ಇದ್ದಿದ್ದೇ ಬೇರೆ, ಅಲ್ಲಿ ಅದರ ಹಿನ್ನೆಲೆ ಬೇರೆ ಆಗಿದೆ. ಹೀಗಾಗಿ ನನಗೇನು ಅನ್ಸೋದಿಲ್ಲ ಅದರಿಂದ ಇಲ್ಲೇನಾರೆ ರಾಜಕೀಯ ಪರಿಣಾಮ ಬೀರುತ್ತೆ ಅಂತ ನನಗೇನು ಅನ್ಸೋದಿಲ್ಲ. ಜನರು ಕೂಡ ಇಲ್ಲಿ ಇಶ್ಯೂಸೇ ಬೇರೆ ಇದ್ದಾವೆ. ಈಗ ತೆಲಂಗಾಣ ರಚನೆನೇ ಆಗಲಿ, ಸೀಮಾ ಆಂಧ್ರದ ವಿಷಯಗಳಾಗಲಿ, ಈ ಮೇನ್ ಈ ಇಶ್ಯೂವನ್ನು ತೆಗೆದುಕೊಂಡು ಜನರ ಒಲವನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಅದರ ಯಾವುದೂ ಪರಿಣಾಮ ನಮ್ಮ ರಾಜ್ಯದ ಮೇಲೆ ಬೀಳೋದಿಲ್ಲ. ಮತ್ತು ಹೆಚ್ಚಿನ ಒಂದು ನನಗೇನು ಕಾಣಿಸುತ್ತೆ ಅಂತಂದ್ರೆ, ಇವತ್ತು ಜನಾರ್ದನ್ ರೆಡ್ಡಿಯವರೇ ಆಗಲಿ ಅಥವಾ ಶ್ರೀರಾಮುಲು ಅವರೇ ಆಗಲಿ, ಅವರು ಮತ್ತೆ ಪುನಃ ಒಂದು ಕಡೆ ಬರುವಂಥ ಒಂದು ಇದನ್ನು ಕಾಣ್ತಾ ಇದೆ. ಕಾದು ನೋಡಬೇಕು. ಇನ್ನೂ ಅದರ ಬಗ್ಗೆ ಖಚಿತವಾಗಿ ಹೀಗೆ ಅಂತ ನಂದು ಹೇಳಕ್ಕಾಗಲ್ಲ. ಆದ್ರೆ ನನಗನ್ಸುತ್ತೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದಾರಲ್ಲ. ಶ್ರೀರಾಮುಲು ನಿವಾಸಕ್ಕೆ ನಿಮ್ಮ ಪಕ್ಷದ ಅನೇಕ ಅಧ್ಯಕ್ಷರು ಸೇರಿದಂತೆ ಬಹಳಷ್ಟು ನಾಯಕರು ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟಿದ್ದಾರೆ. ಬರುವಂತ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಒಟ್ಟಾರೆ ಮತ್ತೆ ಪುನಃ ಇವತ್ತು ಯಡಿಯೂರಪ್ಪನವರಾಗ್ಲಿ ಶ್ರೀರಾಮುಲು ಅವರಾಗ್ಲಿ ಬಿಜೆಪಿಗೆ ಬಂದೇ ಬರ್ತಾರೆ. ಒಂದು ಒಳ್ಳೆ ವಾತಾವರಣ, ಏನೋ ಎಲ್ಲೋ ಒಂದು ಕಡೆ ನಮ್ಮಲ್ಲೇ ಒಂದು ಭಿನ್ನಾಭಿಪ್ರಾಯದಿಂದ ಏನು ಒಡೆದು ಹೋಗಿದ ಮನೆ ಇದೆ, ಮತ್ತು ಪುನಃ ಆ ಮನೆ ಸರಿಯಾಗಿ ನಾವು ಸುಸಜ್ಜಿತವಾಗಿ ನೋಡ್ತೀವಿ. ಮೋದಿ ಅವರು ಏನು ಪ್ರಧಾನಮಂತ್ರಿಯಾಗಿ ಏನು ಅನೌನ್ಸ್ ಮಾಡಿದ್ದಾರೆ, ಖಂಡಿತ ಅದರ ಪರಿಣಾಮ ಎಲ್ಲರ ಮೇಲೆ ಬೀಳುತ್ತೆ, ರಾಜ್ಯದ ಜನತೆ ಮೇಲೆ ಖಂಡಿತ ಬೀಳುತ್ತೆ. ಮತ್ತು ಒಂದು ಮಾತ್ರ ಇವತ್ತು ಖಚಿತಪಡಿಸ್ಬೋದು, ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಬಂದೇ ಬರುತ್ತೆ. ಅದರದೇ ಒಂದು ಪರಿಣಾಮ ಇವತ್ತು ಜಗನ್ ಅವರ ಬಿಡುಗಡೆಗೆ ಕಾರಣೀಭೂತ ಅಂತ ಅನ್ಬೋದು. ಸೊ ನಿಮ್ಗೂ ಅದೇ ಕನಸು ಬಿದ್ದು ಒಂದು. ಈಗ ರೇಷ್ಮೆ ಅವರೇ, ನಿನ್ನೆ ಕಾಂಗ್ರೆಸ್ ನಾಯಕರಾದ KC ಕೊಂಡಯ್ಯ CBI ಕಚೇರಿಗೆ ಹೋಗ್ತಾರೆ. ಏನಕ್ಕೆ ಅದನ್ನ ಅಂಗಡಿನೇ CBI ಕಚೇರಿಗೆ ಹೋಗೋಕೆ? ಅಲ್ಲೇ ಕನಿಷ್ಠ ಪಕ್ಷ ಅವರು ಒಬ್ಬ ಔಚಿತ್ಯದ ಪ್ರಶ್ನೆ ಆದರೂ ಯೋಚನೆ ಮಾಡಬೇಕಾಗಿತ್ತು. ಅವ್ರ ಪಕ್ಷಕ್ಕೆ ಮುಜುಗರ ತಂದಿದ್ದಾರೆ. ಅದು ನೇರವಾಗಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಈ ತನಿಖೆ ನಡೆಯಲಿಕ್ಕೆ ತಾನೇ ಕಾರಣ ಅಂತ ಅನೇಕ ಸಾರಿ ಹೇಳ್ಕೊಂಡಿದ್ದಾರೆ ಕೊಂಡಯ್ಯ ಅವರು. ತಾನೇ ಇನಿಷಿಯೇಟಿವ್ ತಗೊಂಡಿದ್ದು ಅಂತ. ಆ ಥರ ಇರುವಾಗ ಹೋಗಲಿ, ಇವರೇನಾದರೂ ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿ ಏನಾದರೂ ಅಲ್ಲಿ ಹೋಗಿ ಹಾಗಾದರೂ ವಿವರಣೆ ಕೊಡ್ಬೋದಾಗಿತ್ತು. ಇಲ್ಲ, ನನಗೆ ಅವ್ರು ಹಿತೇಂದ್ರ ಅವರು ನನ್ನ ಸ್ನೇಹಿತ ಆ ರೀತಿ ಹೇಳೋದ್ರ ಮೂಲಕ, ಪಾಪ ಹಿತೇಂದ್ರ ಅನ್ನೋ ಅಧಿಕಾರಿ, ಅವರು ನನ್ನ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆಗಿದ್ರು, ತುಂಬ ನಿಷ್ಠಾವಂತ ಅಧಿಕಾರಿ. ಅಂಥವರ ರೆಪ್ಯುಟೇಷನ್ಗೆ ಇವ್ರು ಧಕ್ಕೆ ತರ್ತಾರೆ ಆ ಥರ ಮಾತಾಡೋದ್ರ ಮೂಲಕ. CBIನ ವಿಶ್ವಾಸಾರ್ಹತೆ ಅಥವಾ ಹಿತೇಂದ್ರ ಥರ ಯುವ ಅಧಿಕಾರಿಗಳ ಖಂಡಿತವಾಗಿ. ಆಮೇಲೆ ಅನೇಕ ಜನ ಕಾಂಗ್ರೆಸ್ ನಾಯಕರ ಹೆಸರುಗಳು ಕೂಡ ಈಗ ಸುಳಿದಾಡೋದ್ರಿಂದ ಈ ಬೇಲಿಕೇರಿ ಪ್ರಕರಣದಲ್ಲಿ ಮತ್ತಿತರದಲ್ಲಿ ಈ ಸಂದರ್ಭದಲ್ಲಿ ಹೋಗಬಾರ್ದಾಗಿತ್ತು. ಔಚಿತ್ಯದ ಪ್ರಶ್ನೆ, ಪ್ರೊಪ್ರೈಟಿ. ಎಸ್ ಅದಕ್ಕೆ ಮುದ್ದೆ ನೋಡ್ರಿ, ಈ ರೀತಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೀವು ಒಂದ್ ಕಡೆ ಹೇಳ್ತೀರಿ CBI ಅನ್ನುವಂಥದ್ದು ಸ್ವಾಯತ್ತ ಸಂಸ್ಥೆ, ಸ್ವತಂತ್ರವಾಗಿದೆ, ನಾವು ಯಾರು ಹಸ್ತಕ್ಷೇಪ ಮಾಡಲ್ಲ ಅಂತ. ಓಕೆ, ಇವತ್ತು ನಿಮ್ಮ ಪಕ್ಷದ ನಾಯಕರು ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ, ಪರ್ಸನಲ್ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ. ಇದಕ್ಕೆ ಏನು ಗುಮಾನಿಗಳಿದು? ಅಲ್ಲ, ಅವರು ನೋಡಿ, ಕೊಂಡಯ್ಯ ಈಸ್ ಕನ್ಸರ್ನ್ ವಿತ್ ದಟ್ ಸ್ಕ್ಯಾಮ್. ಯಾಗಾಗಿದೆ ಅಂದರೆ ನೋಡಿ, ಬೇಲಿಕೇರಿ ಪ್ರಕರಣ ಅಥವಾ ಗಣಿದು ಏನು ನಡೀತಾ ಇದೆ ಹಗರಣಗಳು, ಇವರು ಬಳ್ಳಾರಿಯ ಕಾಂಗ್ರೆಸ್ ನಾಯಕರಾದ್ರಿಂದ ಇವರು ಕೂಡ ಅಲಿಗೇಷನ್ಸ್ ಮಾಡಿದ್ದಾರೆ ಅವ್ರ ಮೇಲೆ. ಅಲ್ಲಲ್ಲ, ಒಂದು ನಿಮಿಷ. ಪ್ರಾಬಬಲಿ ಅವ್ರ ಹತ್ರ ಹೆಚ್ಚಿನ ಮಾಹಿತಿಗಳು, ದಾಖಲೆಗಳಿದ್ದದನ್ನ ಕೊಡಕ್ಕೆ ಹೋಗಿರ್ಬೋದು. ಹಾಗಾಗಿ ಅವರ merely because he was present there, you cannot create ಏನು confusion or you cannot make any allegations against. ನಾಳೆ ಯಾರು ಬೇಕಾದ್ರೂ ಬಂದ್ಬಿಟ್ಟು ಮಾಧ್ಯಮದವ್ರು ಎದುರಿಗೆ ಹೇಳಿದ್, ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಹೋಗಿದ್ದೆ, ನಾನು ಹಿತೇಂದ್ರನ್ ಹಳೆ ಸ್ನೇಹಿತ, ತುಮಕೂರು SP ಆಗಿದ್ದಾಗ ಅವರು ಡಿಸ್ಕ್ಲೋಸ್ ಮಾಡಿಲ್ಲದೇ ಇರ್ಬೋದು. ಈಗ ಒಂದು CBI ನೋಡಿ, ಒಂದು CBI ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. CBI ಏನೇನು ಮಾಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಅಬ್ಸರ್ವೇಷನ್ಸ್ ಮಾಡ್ತಾ ಇದೆ. CBI ಇವತ್ತು ನಮಗೆ ಗೊತ್ತಿರೋ ಪ್ರಕಾರ ಬಹುಶಃ ರವೀಂದ್ರ ರೇಷ್ಮೆ ಅವರು ಒಪ್ಕೊಳ್ತಾರೆ. ಮೊನ್ನೆ ಹಿತೇಂದ್ರ ಅವರ ಹೆಸರು ಏನು ಹೇಳ್ತಾರೆ,
ಹಿತೇಂದ್ರ ಅವರು ಈಸ್ ಹೆಡಿಂಗ್ ದಿ ಏನು ದಟ್ ಫೋರ್ಸ್ ಎ. ಅವರ ನೇತೃತ್ವದಲ್ಲಿ ಇಲ್ಲಿ ಬಹಳ ಗಂಭೀರವಾಗಿ ಮತ್ತೆ ಪ್ರಾಮಾಣಿಕವಾಗಿ ಸಂಶಯಕ್ಕೆ ಎಡೆ ಮಾಡ್ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಹಾಗಾಗಿ CBI ವಿಚಾರದಲ್ಲಿ. ನೀವು ನೋಡಿ, ಒಂದ್ ನಿಮಿಷ ಹೇಳ್ತೀನಿ, ಒಂದು ಯಾವುದೋ ಒಂದು ಸ್ಟ್ರೇ ಇನ್ಸಿಡೆಂಟ್ ನಲ್ಲಿ ಯಾರೋ ಒಬ್ರು ಲೀಡರ್ ನೀವು ಒನ್ ಇಂಡಿವಿಜುವಲ್ ಕೆನಾಟ್ ಗೋ ಅಂಡ್ ಡಿಫ್ಯೂಸ್ ದಿ ಹೋಲ್ ಸಿಚುಯೇಷನ್ ಆರ್ ಕ್ರಿಯೇಟ್ ಮೋರ್. ರೇಷ್ಮೆ ಅವರೇ, ಕೇಂದ್ರದ ಕಾನೂನು ಸಚಿವರಾಗಿದ್ದವರು ಸುಪ್ರೀಂ ಕೋರ್ಟ್ಗೆ CBI ಸಲ್ಲಿಸಬೇಕಾಗಿದ್ದ ಅಫಿಡವಿಟ್ ತರಿಸ್ಕೊಂಡ್ಬಿಟ್ಟು ತಿದ್ದುಪಡಿ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಕೋಲಾರ ಸೃಷ್ಟಿ ಮಾಡಿತ್ತು ರಾಷ್ಟ್ರ ಮಟ್ಟದಲ್ಲಿ. ನೇರವಾಗಿ ಹಸ್ತಕ್ಷೇಪ ಮಾಡಿದ್ರು ಕಾಂಗ್ರೆಸ್ ಸಚಿವರು. ಅದರಿಂದ ಕಾಂಗ್ರೆಸ್ ನಾಯಕತ್ವ ಕೂಡ ಸಾಕಷ್ಟು ಮುಜುಗರ ಅನುಭವಿಸಿದ್ದಾಗಿದೆ. ದೇಶದಲ್ಲಿ ಏನೇನೋ ಸಂದೇಶ ಕೊಡ್ತಾ ಇದ್ರು. ಹಾಗೆ ಅದನ್ನ ನಾನು ರೇಷ್ಮೆ ಎಲ್ಲದರ ನಡುವೆ ಮತ್ತೊಂದು ಬೆಳವಣಿಗೆ, ಈ ಶಿಕ್ಷಿತ ಜನಪ್ರತಿನಿಧಿಗಳಿಗೆ ರಕ್ಷಣೆ ಮಾಡೋದಕ್ಕೆ ಒಂದು ಸುಗ್ರೀವಾಜ್ಞೆ ಹೊರಡಿಸಿಕೊಟ್ಬಿಟ್ಟಿದ್ದಾರೆ. ಯಾರ್ಯಾರು ಕಳಂಕಿತರಾಗೋರಿದ್ದಾರೆ, ಜೈಲುವಾಸ ಅದರಲ್ಲಿ ಬಹಳ ಲೀಗಲ್ ಹರ್ಡ್ಸ್ ಇದೆ. ದಿ ಜಜ್ಮೆಂಟ್ ಡೆಲಿವರ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಏನಿದೆ ಅದರಲ್ಲಿ ಲೀಗಲ್ ಹರ್ಡಲ್ಸ್ಗಳಿದೆ. ಅದನ್ನ ಒಂದು ಕ್ಲಾರಿಫಿಕೇಶನ್ ಮಾಡ್ತಕ್ಕಂಥದ್ದು, ಒಂದು ಟ್ರಾನ್ಸ್ಪರೆನ್ಸಿ ತರಲಿಕ್ಕೋಸ್ಕರ ನೀವು ರೆಪ್ರೆಸೆಂಟೇಷನ್ ಆಕ್ಟ್ ಅಮೆಂಡ್ಮೆಂಟ್ ಅನಿವಾರ್ಯತೆ ಇತ್ತು. ಅದು ಭವಿಷ್ಯ ಏನು ಬರೀ ಕಾಂಗ್ರೆಸ್ನವ್ರಿಗೆ ಅನುಕೂಲ ಆಗುತ್ತೆ ಅಂತಲ್ಲ, ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥ ಅನೇಕ ಪ್ರಾಮಾಣಿಕ ರಾಜಕಾರಣಿಗಳು ರಕ್ಷಣೆ ಕೊಡ್ಬೇಕಾಗ್ತದೆ. ಅಲ್ಲೊಂದ್ ಕಡೆ ಜಗನ್ ಮೇನಿಯಾ ಏನಿದೆ ಆಂಧ್ರ, ಅದರಲ್ಲೂ ವಿಶೇಷವಾಗಿ ಸೀಮಾಂಧ್ರದ ಒಂದು ರಾಜಕೀಯ ಅಲೆ ನೆಪ್ಸಿದೆ. ಅದರಿಂದ ತಮಗೆ ಲಾಭ ಆಗುತ್ತಾ, ಅದರಿಂದ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಲಾಭ ಆಗುತ್ತಾ, ಅಥವಾ ಚಂದ್ರಬಾಬು ನಾಯ್ಡು ಮುಗಿಸ್ತಾರೆ, ಬಹುತೇಕ ಮುಂದಿನ ಚುನಾವಣೆ ಸ್ಪಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಳಸಿದಂಥ ಒಂದು ಈ ತಪ್ಪುಗಳಿಂದಾಗಿ ಜಗನ್ ಇವತ್ತು ಕಾಂಗ್ರೆಸ್ಗೆ ಎದುರಾಗುವಂಥ ನಾಯಕತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಆಂಧ್ರದಲ್ಲಿ ಜಗನ್ ಸೀಮಾಂಧ್ರದ ಮಟ್ಟಿಗೆ ಒಂದು ರೀತಿ ಈಗ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ವಿಷಯವನ್ನು ಬರ್ತೇನೆ. ನೇರ ದಿಟ್ಟ ಜನರು ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.